ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಪ್ರಾರಂಭ ದಿನ, ಜೂನ್ ತಿಂಗಳಿನ ಮೊದಲನೇ ದಿನ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಅನ್ಯೋನ್ಯತೆಯನ್ನು ಕರ್ತನೆ ಮನನ ಮಾಡುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ಇಂದಿನ ಆರಾಧನೆಯನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥಿಸುತ್ತೇವೆ. ಆರಾಧನೆಯ ಆರಂಭದಿಂದ ಅಂತ್ಯದ ತನಕ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಇಂದಿನ ಆರಾಧನೆ ಕರ್ತನೆ ಸೇರಿ ಬರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಆಧ್ಯಾತ್ಮಿಕ ಬಿಡುಗಡೆಗೆ, ಆಧ್ಯಾತ್ಮಿಕ ಉತ್ತೇಜನಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದರೊಂದಿಗೆ ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಬಿಡುಗಡೆಯಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆದಿಯಿಂದ ಅಂತ್ಯದವರೆಗೆ ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಈ 2025ರ 6ನೇ ತಿಂಗಳಿನ ಪ್ರಾರಂಭ ದಿನ, ಪ್ರಾರಂಭ ಭಾನುವಾರ, ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಕಳೆದ 5 ತಿಂಗಳು ದೇವರು ನಮ್ಮನ್ನು ಪರಿಪಾಲಿಸಿದನು, ಸಂರಕ್ಷಿಸಿದನು. ಬರಬಹುದಾದಂಥ ಅಪಾಯಗಳಿಂದ, ಅನರ್ಥಗಳಿಂದ ದೇವರು ನಮ್ಮನ್ನು ಕಾಪಾಡಿದ್ದನು. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುವ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ಸರ್ವಶಕ್ತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ
ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವಲಂಬಿ ಎನಗುಂಟು ಅಭಯವು. ನಿನ್ನಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ನಿನ್ನಯ ನಾಮವಲಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಸ್ವಾಮಿ, ಎಂದೆಂದು ನಾ ಹಾಡುವೆ. ಸ್ವಾಮಿ, ಎಂದೆಂದು ನಾ ಹಾಡುವೆ. ಹಲ್ಲೆಲೂಯಾ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ,
ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ರಕ್ಷಿಸಿದಂತಹ, ಪಾಪದಿಂದ ನಮ್ಮನ್ನು ರಕ್ಷಿಸಿದಂತಹ, ಮರಣದಿಂದ ನಮ್ಮನ್ನು ರಕ್ಷಿಸಿದಂತಹ, ರೋಗಗಳಿಂದ ನಮ್ಮನ್ನು ರಕ್ಷಿಸಿದಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ 2025 ಜೂನ್ ತಿಂಗಳ 1ನೇ ತಾರೀಕು ದೇವರ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ದೇವರು ನಮಗೆ ಕೊಟ್ಟಂತಹ ಅವಕಾಶಕ್ಕಾಗಿ ನಾವೇನು ಮಾಡಬೇಕು? ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದೂ ನಾ ಹಾಡುವೆ. ಕಾರಣ 19ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುವಂಥದ್ದಾಗಿದೆ. ದೇವರ ಸೃಷ್ಟಿಗಳು ದೇವರ ಮಹತ್ವವನ್ನ, ದೇವರ ಪ್ರಭಾವವನ್ನ, ದೇವರ ಸೃಷ್ಟಿಯ ಕೆಲಸವನ್ನ ಪ್ರಚುರಪಡಿಸುತ್ತಿರಲಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಯಾವ ಕ್ರಯವನ್ನ ಕೊಡದೆ ಆತನು ಕ್ರಯವನ್ನು ಕೊಟ್ಟು ನಮ್ಮನ್ನ ರಕ್ಷಿಸಿರಲಾಗಿ ನಾವು ದೇವರನ್ನ ಸ್ತುತಿಸುವುದಕ್ಕೆ ಎಷ್ಟು ಮಾತ್ರ ಯೋಗ್ಯರು ಎಂಬುದಾಗಿ ನಾವು ಯೋಚಿಸಬೇಕು. ಪ್ರಿಯರೇ, ನಿನ್ನಯ ಅತಿಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು, ನಿನ್ನಯ ನಾಮವ ನಂಬಿ ಎನಗುಂಟು ಅಭಯವು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರಲಾಗಿ ದೇವರು ಮಾಡಿದ ಉಪಕಾರಗಳಿಗೆ ಅನುಗುಣವಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರಿಯರೇ, ಇನ್ನೊಂದು ವಾರ, ಇನ್ನೊಂದು ತಿಂಗಳ ಪ್ರಾರಂಭ ದಿನ ಅಥವಾ ಪ್ರಾರಂಭ ವಾರ ದೇವರು ನಮ್ಮ ಜೀವಿತಕ್ಕೆ ದಯಪಾಲಿಸಿಕೊಟ್ಟಿದ್ದಾನೆ. ಅನೇಕರಿಗೆ ಲಭಿಸದೇ ಇರುವಂತಹ ಅವಕಾಶಗಳು, ಅನೇಕರಿಗೆ ಲಭಿಸದೇ ಇರುವಂತಹ ಸಂದರ್ಭಗಳು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ಕೃತಜ್ಞತೆಯಿಂದ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ. ಕಳೆದ ಒಂದು ವಾರದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅನೇಕ ಅದ್ಭುತಗಳು, ಅದು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಅಥವಾ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಮಾಡಿದಂಥ ಅನೇಕ ಅದ್ಭುತಗಳು ಉಂಟು. 103ನೇ ಕೀರ್ತನೆ ನಾವು ನಿರಂತರವಾಗಿ ಹೇಳುವಂತ ಒಂದು ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಸೊ ದೇವರನ್ನು ಆರಾಧಿಸುವುದು ಅಂದ್ರೆ, ಒಂದು, ನಮ್ಮನ್ನು ಪಾಪದಿಂದ ರಕ್ಷಿಸಿದಂತಹ ದೇವರು ಮಾಡಿದ ಉಪಕಾರವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಕಳೆದ ಒಂದು ವಾರ ದೇವರು ನಮ್ಮ ದೈನಂದಿನ ಜೀವಿತದಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಅನೇಕರು ನೆನೆಸುವಂಥದ್ದು ಕೃತಜ್ಞತೆ ಅನ್ನುವಂಥದ್ದು ಕಾಣಿಕೆಯನ್ನ ಕೊಡುವಂಥದ್ದೆಂಬುದಾಗಿ. ದೇವರು ನನ್ನ ಜೀವಿತದಲ್ಲಿ ಈ ಒಂದು ಅದ್ಭುತವನ್ನ ಮಾಡಿರುವ ಫಲವಾಗಿ ಈ ಭಾನುವಾರ ಇಷ್ಟು ಕಾಣಿಕೆಯನ್ನು ಕೊಟ್ರೆ ಅಲ್ಲಿಗೆ ಚುಕ್ತ ಆಗ್ತದೆ ಎಂಬುದಾಗಿ ನಮ್ಮ ಒಂದು ಅನಿಸಿಕೆ. ಪ್ರಿಯರೇ, ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಕಾಣಿಕೆ ಅಲ್ಲ, ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ದಶಮ ಭಾಗ ಅಲ್ಲ. ಸೊ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಒಂದು ತಿಂಗಳ ಸಂಬಳವಲ್ಲ. ಸೊ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಕೃತಜ್ಞತೆಯ ಮನಸ್ಸಿನಿಂದ ಬರುವಂತಹ ಸ್ತೋತ್ರ. ನಾವು ಆಡ್ವಿ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ.
ಅಸಾಧ್ಯವಾದ ಸ್ಥಳಗಳಲ್ಲಿ ಸಾಧ್ಯ ಮಾಡಿದ ದೇವರನ್ನ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಹೃದಯದ ಅಂತರಾಳದಿಂದ ಆತನನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರಿಬಾರದು. 14ನೇ ಕೀರ್ತನೆ ಅದರ 2 ಮತ್ತು 3 ವಾಕ್ಯದಲ್ಲಿ ದಾವೀದನು ಬರೆದಿರುವಂಥದ್ದು, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನ, ಪ್ರಿಯರೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುವಂತಹ ವ್ಯಕ್ತಿಗಳಾಗಿದ್ದೇವ. ನಾನು ನಿರಂತರವಾಗಿ ಹೇಳುವಂತಹ ಒಂದು ಪದ, ಇವತ್ತು 99% ಕ್ರೈಸ್ತರು ದೇವರನ್ನ ಹುಡುಕುವಂಥದ್ದು, ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುವಂಥದ್ದು ಭಾನುವಾರದ 10 ಗಂಟೆಯಿಂದ 12 ಗಂಟೆಯ ಆ ಒಂದು ಗಳಿಗೆಗಳಲ್ಲಿ ಮಾತ್ರ, ಅಥವಾ 7ರಿಂದ ಆ ಒಂದು ಗಳಿಗೆಗಳಲ್ಲಿ ಮಾತ್ರ, ಅಥವಾ ಆರಾಧನೆಯ ಆ ಒಂದು ಸಮಯದಲ್ಲಿ ಮಾತ್ರ. ಸುಮಾರು 90% ಸಭೆಗಳಲ್ಲಿ ಪ್ರಾರಂಭದಲ್ಲಿ ಆಡುವಂತಹ ಹಾಡು ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್. ಅಂದ್ರೆ ಆ ಸಂದರ್ಭದಲ್ಲಿ ಮಾತ್ರ ಹೇಳ್ತಾರೆ, ಪರಿಶುದ್ಧಾತ್ಮನೇ ಬಾ, ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಸೋಮವಾರದಿಂದ ಶನಿವಾರದ ತನಕ ನಾವು ಯಾರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಿದ್ದೆವು, ಯಾರೊಂದಿಗೆ ಒಡನಾಟವನ್ನ ಮಾಡಿದ್ದೆವು ಎಂಬುದನ್ನು ನಾವು ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು. ಯಾರು ಬುದ್ಧಿವಂತರು? ಲೌಕಿಕವಾಗಿ ವಿದ್ಯಾರ್ಜನೆಯನ್ನ ಪಡಕೊಂಡವರಲ್ಲ ಬುದ್ಧಿವಂತರು. ಅವರು ಬುದ್ಧಿವಂತರೇ, ಲೌಕಿಕವಾಗಿ ಬುದ್ಧಿವಂತರು. ಆದ್ರೆ ಆಧ್ಯಾತ್ಮಿಕವಾಗಿ ಬುದ್ಧಿವಂತರು ಯಾರೆಂದ್ರೆ ಸತ್ಯ ದೇವರನ್ನ ಕಂಡುಕೊಂಡಿರುವಂತಹ ನಾವುಗಳು. ಕಾರಣ, ಲೌಕಿಕವಾಗಿ ವಿದ್ಯಾರ್ಜನೆಯನ್ನ ಪಡೆದುಕೊಂಡಿರುವಂತವರು ನಿತ್ಯತ್ವದ ಕುರಿತಾಗಿ ಯಾವ ನಿರೀಕ್ಷೆ ಇಲ್ಲದೆ ಪಶುಗಳಂತೆ ಜೀವಿಸುತ್ತಿರಲಾಗಿ, ದೇವರು ನಮಗೆ ನಿತ್ಯತ್ವದ ಕುರಿತಾಗಿರುವಂತಹ ಆ ಅಮೂಲ್ಯವಾದಂತಹ ಕಾರ್ಯವನ್ನ ನಮಗೆ ಪ್ರಕಾಶ ಪಡಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಮ್ಮ ನಿರೀಕ್ಷೆ ಅನ್ನುವಂಥದ್ದು ಈ ಲೋಕ ಮಾತ್ರವಲ್ಲ, ಇದು ಕೇವಲ ನಮ್ಮ ಪ್ರಯಾಣವಾಗಿದೆ. ನಮಗಿರುವಂತಹ ನಿರೀಕ್ಷೆ ಅನ್ನುವಂಥದ್ದು ನಮ್ಮನ್ನ ಕೊಂಡುಕೊಂಡಂತಹ ಯೇಸು ಕ್ರಿಸ್ತನ ಸಂಗಡ ನಿತ್ಯ ನಿರಂತರವಾಗಿ ವಾಸ ಮಾಡುವಂಥದ್ದು. ಯೋಹಾನ 14ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಇದು ಬುದ್ಧಿವಂತರ ಲಕ್ಷಣ. ಇಲ್ಲಿ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ನೋಡ್ತಾ ಇದ್ದಾನೆ. ಪ್ರಿಯರೇ, ನಾವು ಆ ಬುದ್ಧಿವಂತರ ಗುಂಪಿಗೆ ಸೇರಿದ್ದೇವಾ, ಅಥವಾ ನಾವು ಆ ಬುದ್ಧಿವಂತರಾಗಿದ್ದೇವಾ? ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತವರಾಗಿದ್ದೇವಾ? ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್.
ಸೊ ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಸೊ ಯಾರಿಂದ ಸಾಧ್ಯ? ಯಾರು ತಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವಾಗಿ ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುತ್ತಾರೋ. ನೋಡಿ, ಯೋಸೇಫ ಐಗುಪ್ತದಲ್ಲಿ ಪೋಟಿಫರನ ಮನೆಯಲ್ಲಿ ಒಬ್ಬ ಮನೆ ವಾರ್ತೆಯವನಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಯೋಸೇಫನಿಗೆ ಪಾಪಕ್ಕೆ ಪ್ರೇರೇಪಿಸುವಂತಹ ಒಂದು ಸಂದರ್ಭ ಒದಗಿ ಬಂತು. ಅಲ್ಲಿ ಯೋಸೇಫ ಹೇಳುವಂಥದ್ದು, ಹೌ ಕ್ಯಾನ್ ಐ ಸಿನ್ ಎಗ್ನೆಸ್ಟ್ ಬೈ ಗಾಡ್, ನನ್ನ ಯೆಹೋವನಿಗೆ, ನನ್ನ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ? ಕಾರಣ ಯೋಸೇಫ ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುವಂತಹ ವ್ಯಕ್ತಿಯಾಗಿದ್ದ. ಇವತ್ತು ಅನೇಕ ಕ್ರೈಸ್ತರು ಸೋಮವಾರದಿಂದ ಶನಿವಾರದ ತನಕ ಮಾಡಬಾರದೆಲ್ಲವನ್ನ ಮಾಡಿ ಮುಖವನ್ನ ಒರೆಸಿಕೊಂಡು ಭಾನುವಾರ ಆಲಯಕ್ಕೆ ಬಂದು ಕುಳಿತುಕೊಳ್ಳುವಂತವರಾಗಿದ್ದಾರೆ. ನೋಡಿ, ಇಲ್ಲಿ ಯೆಹೋವನು ಆಕಾಶದಿಂದ ನೋಡಲಾಗಿ ಒಳ್ಳೆಯದನ್ನ ಮಾಡುವವರು ಒಬ್ರು ಇಲ್ಲ, ಎಲ್ಲರೂ ದಾರಿ ತಪ್ಪಿ ಕೆಟ್ಟು ಹೋಗಿದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುವಂತವರಾಗಿರಬೇಕು. ಇದು ಬುದ್ಧಿವಂತರ ಲಕ್ಷಣ. ಸರ್ವಶಕ್ತನಾದ ದೇವರು ನಿಮಗೆ ಸಹಾಯಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ, ಆಶಿಸುವಂತವರಾಗಿದ್ದೇನೆ. ಇಂದು ಒಂದು ಪ್ರತ್ಯೇಕವಾದಂತಹ ಒಂದು ದಿನ. ವಿದ್ಯಾರ್ಥಿಗಳಿಂದ ಹಿಡಿದು ತಂದೆ ತಾಯಿಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಜೂನ್ ತಿಂಗಳು ಅನ್ನುವಂಥದ್ದು ಒಂದು ಪ್ರತ್ಯೇಕವಾದಂತಹ ಒಂದು ದಿನ. ಕಾರಣ, ನಾಳೆಯಿಂದ ಮಕ್ಕಳ ಶಾಲೆ ಪ್ರಾರಂಭವಾಗ್ತಾ ಇದೆ. ಪ್ರಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ನಾನು ಕೋರುತ್ತೇನೆ. ಈ ಒಂದು ಹೊಸ ಅಧ್ಯಯನ ವರ್ಷ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ವರ್ಷವಾಗಿ ಮಾರ್ಪಡಲಿ. 90ನೇ ಕೀರ್ತನೆಯಲ್ಲಿ ನಾವು ಒಂದು ಮಾತು ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನೇ ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಪ್ರತ್ಯೇಕವಾಗಿ ನಿಮ್ಮ ವಿದ್ಯಾರ್ಜನೆಗೆ ನೀವು ದಾಪುಗಾಲಿಡುವಂತಹ ಈ ಒಂದು ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮ ಪ್ರಯಾಸಕ್ಕೆ 100ರಷ್ಟು ಪ್ರತಿಫಲವನ್ನು ದಯಪಾಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅನೇಕರು ಹೊಸ ಹೊಸ ಕನಸುಗಳೊಂದಿಗೆ, ಹೊಸ ಹೊಸ ಗುರಿಗಳೊಂದಿಗೆ, ಬಹಳ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಅಧ್ಯಯನ ವರ್ಷವನ್ನ ಪ್ರಾರಂಭ ಮಾಡುವಂತವರಾಗಿದ್ದಾರೆ. ಈಗಾಗಲೇ ಅನೇಕ ಮಕ್ಕಳ ಮನಸ್ಸಿನಲ್ಲಿ ದೇ ಆಲ್ರೆಡಿ ಸೆಟ್ ದ ಗೋಲ್, ಒಂದು ಗುರಿಯನ್ನ ಆಲ್ರೆಡಿ ನಿಶ್ಚಯಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಆತಂಕಗಳು, ಭಯಗಳು ಅವರನ್ನ ಕಾಡುವಂತದ್ದಾಗಿದೆ. ಅನೇಕ ಮಕ್ಕಳು ನೆನೆಸ್ತಾರೆ, ಹೌ ಕ್ಯಾನ್ ಐ ರೀಚ್, ಈ ಗುರಿಯನ್ನ ಮುಟ್ಟುವುದು ಹೇಗೆ ಎಂಬ ಜಿಜ್ಞಾಸೆಯಲ್ಲಿ ಅನೇಕ ಮಕ್ಕಳು ಯೋಚಿಸುವಂತವರಾಗಿದ್ದಾರೆ. ಆದರೆ ಪ್ರಿಯರೇ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು. ನೀವು ಪ್ರಯಾಸಪಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ಅತ್ಯುತ್ತಮವಾದ ಉತ್ತೀರ್ಣವನ್ನು ಪಡೆದುಕೊಳ್ಳುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ.
ಕಠಿಣವಾದ ಪರಿಶ್ರಮ ಬಹಳ ಪ್ರಾಮುಖ್ಯ. ಕೇವಲ ಇಷ್ಟದ ಪ್ರಕಾರವಾಗಿ ಬದುಕಿ, ಇಷ್ಟದ ಪ್ರಕಾರವಾಗಿ ಜೀವಿಸಿ ಉತ್ತಮವಾದ ಫಲಿತಾಂಶವನ್ನು ಎದುರು ನೋಡುವಂಥದ್ದು ಶುದ್ಧ ಮೂರ್ಖತನವಾದದ್ದು. ಸೊ ನೀವು ನಾಳೆಯಿಂದ ನಿಮ್ಮ ಅಧ್ಯಯನ ವರ್ಷವನ್ನು ಪ್ರಾರಂಭ ಮಾಡುವುದಕ್ಕೆ ಸಿದ್ಧರಾಗಿರುವಾಗ ವರ್ಕ್ ಹಾರ್ಡ್. ಡೋಂಟ್ ಮಿಸ್ಯೂಸ್ ಯುವರ್ ಟೈಮ್. ಅವಕಾಶವನ್ನ ದುರುಪಯೋಗ ಪಡಿಸ್ಕೊಳ್ಬೇಡ್ರಿ. ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ರಿ. ಸೊ ಈಗಿರುವುದಾದರೆ ಉತ್ತಮವಾದ ಫಲಿತಾಂಶ ಸಿಕ್ಕುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಾವುಗಳು ನಮ್ಮ ಜೀವಿತದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸುವಂತವರಾಗಿರಬೇಕು. ಸೊ ಅನೇಕರಲ್ಲಿ ಇಲ್ಲದೆ ಇರುವಂಥದ್ದು ಇದೇ ಆಗಿದೆ, ಪ್ರತ್ಯೇಕವಾಗಿ ಕ್ರೈಸ್ತರಲ್ಲಿ. ನಾನು ಅನೇಕ ಬಾರಿ ಹೇಳಿರುವಂತಹ ಒಂದು ಕತೆ, ಪ್ರತ್ಯೇಕವಾಗಿ ಜೂನ್ ತಿಂಗಳಿನ ಈ ಒಂದು ಲೈವ್ ಅಲ್ಲಿ ಈ ಒಂದು ಕಥೆಗಳನ್ನು ಹೇಳಿದ್ದೇನೆ, ಈ ಒಂದು ಕಥೆಯನ್ನು ಹೇಳಿದ್ದೇನೆ. ಬಟ್ ಅಗೈನ್ ಮತ್ತೆ ಅದೇ ಕಥೆಯನ್ನು ಹೇಳ್ತೇನೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರೆದು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಯಿತು ಅವನು ಬರೆದಂತಹ ಉತ್ತರ ತಪ್ಪು. ಆತ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ, ದೇವರೇ ನಮ್ಮ ದೇಶದ ರಾಜಧಾನಿಯನ್ನು ಬದಲಾಯಿಸು. ಆ ಸಂದರ್ಭಗಳಲ್ಲಿ ನಾವು ಹೋಗುವಂಥದ್ದು ಇಂತಹ ಒಂದು ವಿಧದಲ್ಲಿ ನೋಡಿ. ದಾನಿಯೇಲನ ಜೀವಿತದ ಒಂದು ಉದಾಹರಣೆಯನ್ನ ನೀವು ತೆಗೆದುಕೊಳ್ಳ್ರಿ. ಪ್ರತ್ಯೇಕವಾಗಿ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ದಾರ್ಯಾವೇಶನು ದಾನಿಯೇಲನನ್ನ ಮೇದ್ಯ ಸಾಮ್ರಾಜ್ಯದ ಮುಖ್ಯ ಲೆಕ್ಕಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸಿದ. ಅತ್ಯುನ್ನತವಾದಂತಹ ಒಂದು ಹುದ್ದೆ, ಸುಮಾರು 120 ಸಂಸ್ಥಾನದ ಲೆಕ್ಕಾಚಾರದ ಮೇಲ್ವಿಚಾರಕ. ಆದರೆ ದಾನಿಯೇಲನ ಕುರಿತಾಗಿ ನಾವು ಕಲಿಯುವಂಥದ್ದು ದೈನಂದಿನ ಲೆಕ್ಕಾಚಾರಗಳನ್ನು ಯಥಾವತ್ತಾಗಿ ಮಾಡ್ತಾ ಇದ್ದ. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ದೈನಂದಿನ ಪಾಠವನ್ನ, ಅಂದಿನ ಪಾಠವನ್ನ ಅಂದಂದು ಓದ್ರಿ. ಪ್ರತ್ಯೇಕವಾಗಿ ನಿಮ್ಮ ಪಾಠ ಪುಸ್ತಕವನ್ನ ಚೆನ್ನಾಗಿ ಓದ್ರಿ. ಕೇವಲ ಪರೀಕ್ಷೆಗಾಗಿ ಮಾತ್ರವಲ್ಲ, ಜ್ಞಾನವನ್ನು ಪಡಕೊಳ್ಳಬೇಕೆಂಬ ಉದ್ದೇಶದಿಂದ ಓದ್ರಿ. ಒಂದು ಕೊಟೇಶನ್ ಈ ರೀತಿ ಇದೆ, ದ ಮೋರ್ ದಟ್ ಯು ರೀಡ್ ದ ಮೋರ್ ಥಿಂಗ್ಸ್ ಯು ವಿಲ್ ನೋ. ಎಷ್ಟು ಹೆಚ್ಚಾಗಿ ನೀವು ಓದ್ತೀರೋ ಅಷ್ಟು ಹೆಚ್ಚಾಗಿ ನೀವು ತಿಳುವಳಿಕೆಯನ್ನು ಪಡ್ಕೊಳ್ತೀರಾ. ಕೇವಲ ಪ್ರಶ್ನೋತ್ತರಗಳನ್ನು ಮಾತ್ರ ಕಲಿಬೇಡಿ. ಸೊ ನಮ್ಮ ಮಕ್ಕಳು ಮಾಡುವಂತಹ ಒಂದು ಮೂರ್ಖತನ ಏನಂದ್ರೆ, ಸೊ ದೇ ವಿಲ್ ಮೆಮೊರೈಸ್ ದ ಕ್ವಶನ್ ಆನ್ಸರ್. ಪ್ರತ್ಯೇಕವಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಈ 4 ಸಬ್ಜೆಕ್ಟ್ಗಳಲ್ಲಿ. ಅದರ ಬದಲಾಗಿ ರೀಡ್ ದ ಲೆಸನ್, ಅಂಡರ್ಸ್ಟ್ಯಾಂಡ್ ದ ಲೆಸನ್. ಪಾಠವನ್ನ ಓದ್ರಿ, ಅರ್ಥ ಮಾಡ್ಕೊಳ್ರಿ. ನೀವು ಪಾಠವನ್ನ ಓದಿ ಅರ್ಥ ಮಾಡ್ಕೊಂಡ್ರೆ
So no need to waste your time to memorize all the question answer. Because once you know the lesson, so you will write answer immediately. So this is one of the best way. ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳೇ, ಈ ಅಧ್ಯಯನ ವರ್ಷ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದ ವರ್ಷವಾಗಿ ಮಾರ್ಪಡಲಿ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡ್ತಾರೆ. ಯಾರು ಮೂರ್ಖರು ಜ್ಞಾನವನ್ನ ಶಿಕ್ಷೆಯನ್ನ ಅಸಡ್ಡೆ ಮಾಡ್ತಾರೆ, ಆದರೆ ಯೆಹೋವನ ಭಯ ತಿಳುವಳಿಕೆಗೆ ಮೂಲವಾಗಿದೆ. ಸೊ ಏನು ಯೆಹೋವನ ಭಯ? ಯೆಹೋವ ಅಂದ್ರೆ ಯೇಸು ಸ್ವಾಮಿ ಅಂದ್ರೆ ನಾವು ನಡ್ತಾ ಇರ್ಬೇಕಾ? ಭಯಂಕರ ರೂಪಿನ ಯೇಸು ಸ್ವಾಮಿ ಯಾವುದೂ ಅಲ್ಲ. ಯೆಹೋವನ ಭಯ ಅನ್ನುವಂಥದ್ದು ದೇವರನ್ನ ಪೂಜ್ಯ ಭಾವದಿಂದ ನೋಡುವಂಥದ್ದು, ದೇವರ ಘನತೆಗೆ ತಕ್ಕ ಗೌರವವನ್ನ ಸಲ್ಲಿಸುವಂಥದ್ದು, ದೇವರ ಆಳ್ವಿಕೆಗೆ ಒಳಪಡುವಂಥದ್ದು. ಇದು ಯೆಹೋವನ ಭಯ. ಜ್ಞಾನೋಕ್ತಿಗಳು 2:6 ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದೆ. ನೋಡಿ, ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬಿ ಯಹೂದಿ ಬಾಲಕರು ಬಾಬೇಲಿಗೆ ಸೆರೆಯಾಗಿ ಒಯ್ಯಲ್ಪಟ್ಟವರು. ಸೊ ನೆಬೂಕದ್ನೆಚ್ಚರನು ಕೆಲವು ಯಹೂದ್ಯರನ್ನ ತನ್ನ ಅರಮನೆಯಲ್ಲಿ ಪೋಷಣೆ ಮಾಡುವುದಕ್ಕೆ ಇಟ್ಟುಕೊಂಡ. ಕಾರಣ ಅವರನ್ನ ತನ್ನ ಆಳ್ವಿಕೆಯಲ್ಲಿ ಒಳಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ. ಸೊ ಇದರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬುವವರು ಸೇರಿಕೊಂಡಿದ್ರು. ದಾನಿಯೇಲ 1:17 ಬರೆದಿರುವಂಥದ್ದು, ಈ 4 ಮಂದಿಯವರಿಗೆ ದೇವರು ಈ 4 ಮಂದಿಯವರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ಯಾರು? ದೇವರು. ಸೊ ನೆಬೂಕದ್ನೆಚ್ಚರನು ಯಹೂದ್ಯರಲ್ಲಿ ಕೆಲವು ಯುವಕರನ್ನ ಕಸ್ತಿಯ ಭಾಷೆಯನ್ನ, ಜ್ಞಾನವನ್ನ ಕಲಿಯುವುದಕ್ಕೆ ಆಯ್ಕೆ ಮಾಡಿಕೊಂಡ. ಆದರೆ ದೇವರು ಈ 4 ಮಂದಿಗೆ ವಿಶೇಷವಾದ ಜ್ಞಾನವನ್ನ ದಯಪಾಲಿಸಿಕೊಟ್ಟ. ಅರ್ಥ, ಜ್ಞಾನ ದೇವರಿಂದ ಬರುವಂತದ್ದಾಗಿದೆ. ಓದುವುದರಿಂದ ನಾವು ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಬಹುದು, ಆದರೆ ನಿಜವಾದ ಜ್ಞಾನ ದೇವರಿಂದ ಬರುವಂಥದ್ದು. ಆದುದರಿಂದಲೇ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳಿರುವಂಥದ್ದು, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ಯಾಕೆ ದೇವರು ದಾನಿಯೇಲನಿಗೆ, ಅನನ್ಯನಿಗೆ, ಮಿಶಾಯೇಲನಿಗೆ, ಅಜರ್ಯನಿಗೆ ವಿಶೇಷವಾದ ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಟ್ಟರು? ಯಾಕೆ ಯೆಹೋವನು ಯೋಸೇಫನಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟ ಎಂದಾದ್ರೂ ಯೋಚನೆ ಮಾಡಿದ್ದೇವೆ ನಾವು? ನೋಡಿ, ಯೋಸೇಫ ಪಾಪ ಮಾಡುವಂತಹ ಸಂದರ್ಭ ಬಂದಾಗ ನಾನು ಯೆಹೋವನಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ಹೇಳಿ ಅಲ್ಲಿಂದ ಓಡಿ ಹೋದ. He kept himself set apart from the worldly things.
ಲೌಕಿಕವಾದ ಕಾರ್ಯಗಳಿಂದ, ಲೌಕಿಕವಾದಂತಹ ಮೋಹಗಳಿಂದ ತನ್ನನ್ನು ಬೇರ್ಪಡಿಸಿಕೊಂಡ. ಯೋಸೇಫನು ಹೇಳಿದಂಥದ್ದು, ಹೌ ಕ್ಯಾನ್ ಐ ಸಿನ್ ಅಗೇನ್ಸ್ಟ್ ಮೈ ಗಾಡ್, ನನ್ನ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ. ಈ ಸೆಟ್ ಅಪಾರ್ಟ್ ಹಿಮ್ಸೆಲ್ಫ್ ಫಾರ್ ಗಾಡ್, ದೇವರಿಗೋಸ್ಕರವಾಗಿ ತನ್ನನ್ನು ಪ್ರತ್ಯೇಕಿಸಿಕೊಂಡ. ದಾನಿಯೇಲ, ಅಜರ್ಯ, ಅನನ್ಯ, ಮಿಕಾಯೇಲ, ಮಿಷಾಯೇಲ ಬಾಬೇಲ್ ಅರಮನೆಗೆ ತಂದಂತಹ ಸಂದರ್ಭದಲ್ಲಿ ನೆಬೂಕದ್ನೆಚ್ಚರ್ ಏನ್ ಮಾಡ್ದ, ಅವರಿಗೆ ರಾಜನ ಭೋಜನ ಪದಾರ್ಥವನ್ನ, ರಾಜನು ಕುಡಿಯುವಂತಹ ದ್ರಾಕ್ಷಾರಸವನ್ನ ಅವರ ದೈನಂದಿನ ಊಟಕ್ಕೆ ನಿಯೋಜಿಸಿಟ್ಟ. ಆದರೆ ದಾನಿಯೇಲ ರಾಜನ ಭೋಜನ ಪದಾರ್ಥವನ್ನು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ತೀರ್ಮಾನಿಸಿದ. ಈ ಸೆಟ್ ಅಪಾರ್ಟೆಡ್ ಹಿಮ್ಸೆಲ್ಫ್. ಅವರು ತಮ್ಮನ್ನು ಪ್ರತ್ಯೇಕಿಸಿಕೊಂಡ್ರು. ಸೊ ಯಾರು ತಮ್ಮನ್ನು ಲೌಕಿಕವಾದ ಪಾಪಗಳಿಗೆ ಒಳಪಡದೆ ಬೇರ್ಪಡಿಸಿಟ್ಟುಕೊಳ್ತಾರೋ ಅಂಥವರಿಗೆ ದೇವರು ಪರಲೋಕದ ಜ್ಞಾನವನ್ನು ಕೊಡ್ತಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯು ಮಸ್ಟ್ ಸೆಟ್ ಅಪಾರ್ಟ್ ಆಸ್ ಜೋಸೆಫ್ ಡಿಡ್. ಯಾವ ರೀತಿಯಲ್ಲಿ ಯೋಸೇಫನು ತನ್ನನ್ನು ಪ್ರತ್ಯೇಕಿಸಿಕೊಂಡನೋ ಅದೇ ರೀತಿಯಲ್ಲಿ ನೀವು ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಬೇಕು. ಸೊ ಯಾವ ರೀತಿ ದಾನಿಯೇಲನು, ಅನನ್ಯನು, ಮಿಷಾಯೇಲನು, ಅಜರ್ಯನು ತಮ್ಮನ್ನು ಬೇರ್ಪಡಿಸಿಕೊಂಡ್ರೋ ಅದೇ ರೀತಿ ನಿಮ್ಮನ್ನು ನೀವು ಬೇರ್ಪಡಿಸಿಕೊಳ್ಬೇಕು. ಆಗ ದೇವರು ನಿಮಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಡ್ತಾನೆ. ಪ್ರೀತಿಯ ಕ್ರೈಸ್ತ ವಿದ್ಯಾರ್ಥಿಗಳೇ, ಕೇವಲ ಸತ್ಯವೇದವನ್ನ ಬಾಯಿಪಾಠ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. 10ನೇ ತರಗತಿ ಬಂದ್ಬಿಟ್ಟಿದ್ದೇನೆ, ಹೆಂಗಾದ್ರೂ ಮಾಡಿ ನನಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳ್ಬಿಟ್ಟು 119ನೇ ಕೀರ್ತನೆಗೆನ್ನ ಬಾಯಿಪಾಠ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. Until and unless you should set apart from these worldly things, ಈ ಲೌಕಿಕವಾದ ಕಾರ್ಯಗಳಿಂದ ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳದೆ ಹೋಗುವ ತನಕ ದೇವರ ವಾಕ್ಯವನ್ನ ಓದೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಸೊ ಸೆಟ್ ಅಪಾರ್ಟ್. ಏನ್ ಮಾಡಬೇಕು? ನೀವು ನಿಮ್ಮನ್ನೇ ದೇವರಿಗೋಸ್ಕರವಾಗಿ ಸೆಟ್ ಅಪಾರ್ಟ್. ನಾನು ಮುಂಚೆ ಹೇಳಿದ ರೀತಿಯಲ್ಲಿ ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಸೊ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಯು ಕೆನಾಟ್ ಸಿಟ್ ವೇರ್ ಎವರ್ ಯು ವಾಂಟ್. ಯು ಕೆನಾಟ್ ವಾಕ್ ವೇರ್ ಎವರ್ ಯು ವಾಂಟ್. ಯು ಕೆನಾಟ್ ಸ್ಟ್ಯಾಂಡ್ ವೇರ್ ಎವರ್ ಯು ವಾಂಟ್. ನಿನಗೆ ಇಷ್ಟ ಬಂದಿರ ಕಡೆ ಕೂರಕ್ಕಾಗಲ್ಲ, ನಿನಗೆ ಇಷ್ಟವಿರುವಂತ ಕಡೆ ನಡೆಯಕ್ಕಾಗಲ್ಲ, ನಿನಗೆ ಇಷ್ಟವಿರುವ ಕಡೆ ನಿಲ್ಲಕ್ಕಾಗಲ್ಲ. ಸೊ ನಿನ್ನ ನಡತೆ, ನೀನು ನಿಲ್ಲುವಂಥದ್ದು, ನೀನು ಕೂರುವಂಥದ್ದು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಆಗಿರಬೇಕು. ಸೊ ಹೀಗಿರುವಾಗ ಯೆಹೋವನು ನಿನಗೆ ತನ್ನ ಜ್ಞಾನದಿಂದ ತುಂಬಿಸ್ತಾನೆ. ಯಾವ ರೀತಿಯಾಗಿ ದಾನಿಯೇಲ, ಅಜರ್ಯ, ಮಿಷಾಯೇಲ, ಅನನ್ಯ ದೈವಿಕವಾದ ಜ್ಞಾನವನ್ನ ಹೊಂದ್ಕೊಂಡ್ರು ನೋಡಿ. ಇವರ ಸಂಗಡ ಬೇರೆ ಅನೇಕರು ಇದ್ರು, ಶಾಸ್ತ್ರಾಭ್ಯಾಸವನ್ನ ಮಾಡಿದ್ರು. ಆದರೆ ಇವರಲ್ಲಿ ಇದ್ದಂತಹ ಜ್ಞಾನ ಬೇರೆಯವರಲ್ಲಿ ಸಿಕ್ಕಲಿಲ್ಲ. ಒಂದನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಇವರನ್ನ ರಾಜನ ಸನ್ನಿಧಾನಕ್ಕೆ ಕರೆತಂದಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಷಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಸೊ ಎಲ್ಲರಿಗೂ ಒಂದೇ ತರಗತಿಯಲ್ಲಿ ಪಾಠ ಮಾಡಿದ್ದು, ಎಲ್ಲರಿಗೂ ಒಟ್ಟಿಗೆ ಕಸ್ತಿಯ ಭಾಷೆಯನ್ನ ಕಲಿಸಿದ್ದು, ಎಲ್ಲರಿಗೂ ಒಟ್ಟಿಗೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದ್ದು. ಆದರೆ ದೇವರು ಈ 4 ಮಂದಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟ ಕಾರಣ
ಈ 4 ಮಂದಿ ತಮ್ಮನ್ನು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಮನಸ್ಸಲ್ಲಿ ತೀರ್ಮಾನಿಸಿಕೊಳ್ಳುವುದು ಮಾತ್ರವಲ್ಲ, ಅದನ್ನು ಕಾರ್ಯರೂಪಕ್ಕೆ ತಂದ್ರು. ಆಹಾರಕ್ಕೆ ಕೇವಲ ಕಾಯಿ ಪಲ್ಯಗಳನ್ನು ತಿಂದ್ರು. ದ್ರಾಕ್ಷಾರಸಕ್ಕೆ ಬದಲಾಗಿ ನೀರನ್ನ ಮಾತ್ರ ಕೊಡಿದ್ರು. ಕಾರಣ, ರಾಜನು ತಿನ್ನುವಂತಹ ಆಹಾರ, ರಾಜನು ಕುಡಿಯುವಂತಹ ದ್ರಾಕ್ಷಾರಸ ಒಬ್ಬ ಯಹೂದ್ಯನಿಗೆ ಸಂಬಂಧಿಸಿದಂತೆಯೇ ಅದು ಅವನನ್ನು ಅಶುದ್ಧಪಡಿಸಿಕೊಳ್ಳುವಂಥದ್ದಾಗಿದೆ. ಕಾರಣ, ರಾಜನು ತಿನ್ನುವಂತಹ ಆಹಾರವನ್ನ, ರಾಜನು ಕುಡಿಯುವಂತಹ ದ್ರಾಕ್ಷಾರಸವನ್ನ ಮೊದಲು ಅವರ ದೇವತೆಗಳಿಗೆ ನೈವೇದ್ಯ ಮಾಡ್ತಾ ಇದ್ರು. ಸೊ ಹೀಗೆ ಅನ್ಯ ದೇವತೆಗಳಿಗೆ ನೈವೇದ್ಯ ಮಾಡಿದಂಥದ್ದನ್ನ ತಿಂದರೆ, ಕುಡಿದರೆ ನಾವು ಅಶುದ್ಧರಾಗುತ್ತೇವೆ ಎಂಬುವಂಥದ್ದು ಇಸ್ರಾಯೇಲಲ್ಲಿದ್ದಂಥ ಒಂದು ಕಾರಣ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಸ್ಪಷ್ಟವಾಗಿ ಬರೆದಿದೆ ದಶಾಜ್ಞೆ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. So they set aparted according to the word of God, according to the Mosaic law. ಮೋಶೆಯ ಧರ್ಮಶಾಸ್ತ್ರ, ಮೋಶೆಯ ಮೂಲಕ ಯೆಹೋವನು ಕೊಟ್ಟ ದಶಾಜ್ಞೆಗೆ ಅನುಗುಣವಾಗಿ ತಮ್ಮ ಜೀವಿತವನ್ನ ಕ್ರಮಪಡಿಸಿಕೊಂಡ್ರವರು. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳೇ, ನೀವು ನಿಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕ್ರಮಪಡಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನ ಮಾಡುವಂತವರಾಗಿದ್ರೆ ನಿಮಗೆ ಪರಲೋಕದ ಜ್ಞಾನ ಸಿಕ್ಕುವಂತರದಲ್ಲಿ ಯಾವ ಸಂಶಯ ಇಲ್ಲ. ಸೊ ನಾನಿಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದಂತ ಒಂದು ಮಾತು, ಪ್ರತ್ಯೇಕವಾಗಿ ಮಕ್ಕಳು ಮಾಡಬೇಕಾಗಿರುವಂಥದ್ದು, ಮೊದಲು ದೇವರ ಮೇಲಿನ ಭಕ್ತಿ ನಿಮ್ಗಿರಲಿ. 2, ನಿಮ್ಮನ್ನ ಕಲಿಸುವಂತ ಗುರುಗಳ ಮೇಲೆ ಗೌರವ ಕೊಡ್ರಿ. ಇವತ್ತು ಇಲ್ಲದೆ ಇರುವಂತ ಒಂದು ಮಾತು. 3, ತಂದೆ ತಾಯಿಗಳ ಹಿರಿಯರ ಮಾತಿಗೆ ವಿಧೇಯರಾಗಿರ್ರಿ. ಚಿಲ್ಡ್ರನ್ಸ್ ಒಬೇ ಯುವರ್ ಪೇರೆಂಟ್ಸ್. ಅದು ಕಲಿಯಲ್ಲ. ಆ ವಾಕ್ಯ ಕಲಿಯೋದಿಲ್ಲ, ಆ ವಾಕ್ಯವನ್ನು ಅನುಸರಿಸೋದು ಇಲ್ಲ. Blessed are the undefiled in the way who walk in the law of the Lord. 1, ದೇವರಿಗೆ ಭಯಭಕ್ತಿ. 2, ನಿಮ್ಮ ಗುರುಗಳನ್ನ ಗೌರವಿಸಿರಿ. 3, ತಂದೆ ತಾಯಿಗಳ ಹಿರಿಯರಿಗೆ ವಿಧೇಯರಾಗಿರ್ರಿ. ಇದು 3 ಸಾಲದು. ಮೇನ್ ಥಿಂಗ್ ಏನು ಗೊತ್ತಾ? ಅಂದಂದಿನ ಪಾಠವನ್ನ ಅಂದಂದು ಕಲಿಯಿರಿ. ಇವಾಗ ತೊಂದರೆ ಇಲ್ಲ. ಈಗ ನನಗನ್ಸುತ್ತೆ ಒಂದು ಏಪ್ರಿಲ್ ಅಲ್ಲ, ಫೆಬ್ರವರಿ, ಮಾರ್ಚ್ ಆಗಿದ ತಕ್ಷಣ ನಮ್ಮ ಮೊಬೈಲ್ಗಳಲ್ಲಿ ಇದು ಬರ್ತತೆ, ಹ್ಯಾಡ್ಗಳು ಬರ್ತತೆ. ಪ್ರತ್ಯೇಕವಾಗಿ ನಮ್ಮ ಕ್ರೈಸ್ತ ಗುಂಪುಗಳಲ್ಲಿ ಪೆನ್ನುಗಳು ಮಾರಾಟಕ್ಕಿದೆ. ಪ್ರಾರ್ಥಿಸಿದಂತ ಪೆನ್ನುಗಳು ಮಾರಾಟಕ್ಕಿದೆ. ಪಾಪ ತಂದೆ ತಾಯಿಗಳ 10 ರೂಪಾಯಿ ಪೆನ್ನು. ನಾವು ಓದುವಂತ ಸಂದರ್ಭದಲ್ಲಿ ರೆನಾಲ್ಡ್ಸ್ ಒಂದು ಪೆನ್ ಇತ್ತು 10 ರೂಪಾಯಿ. ಇವಾಗಲೂ ಅಷ್ಟೇ, ಮಾಂಟ್ಯಾಕ್ಸ್ 10 ರೂಪಾಯಿ ಪೆನ್ನು. ಸೊ ಈ ಪೆನ್ನಿಗೆ 1000 ರೂಪಾಯಿ ಕೊಟ್ಟಿಸ್ಕೊಂತಾರೆ ಅಪ್ಪ ಅಮ್ಮಂದಿರು ಮಕ್ಕಳಿಗೋಸ್ಕರ ಪರೀಕ್ಷೆ ಬರೆಯಕ್ಕೆ. ತಲೆಯಲ್ಲಿ ಮಣ್ಣಿದೆ, ಓದಿಲ್ಲ. ಈ 1000 ರೂಪಾಯಿ ಕೊಟ್ಟು ಇಟ್ಕೊಂಡೋಗ್ಬಿಟ್ಟು ಏನ್ ಮಾಡ್ತಾನಮ್ಮ? ಅದು ನನ್ನ ಪ್ರಾರಂಭದಲ್ಲಿ ಒಂದು ಕಥೆ ಹೇಳಿದಲ್ಲ, ದೇವರೇ ನಮ್ಮ ರಾಜಧಾನಿಯನ್ನ ಬದಲಾಯಿಸು. ಮೂರ್ಖರಾಗಬೇಡ್ರಿ. ಇದಾವೆ ಕೆಲವು, ಅದಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ. ಶಾಲೆಯ ಪ್ರಾರಂಭದಲ್ಲಿ ಪ್ರಾರ್ಥಿಸಿದಂತ ಬ್ಯಾಗು ಅದು ಹಾಕೊಂಡು ಹೋಗ್ಬಿಟ್ರೆ ಹಂಗೆ ಒಳಗೆ ಬಂದ್ಬಿಡ್ತತೆ, ಬುಕ್ಕಲ್ಲಿ ಇರೋದಲ್ಲ, ತಲೆಗೆ ಹತ್ಕೊಂಡ್ಬಿಡ್ತತೆ. ಪರೀಕ್ಷೆ ಬರೀಬೇಕಾದ್ರೆ ಪ್ರಾರ್ಥಿಸಿರುವಂತ ಪೆನ್ನು. ಜೀವನದಲ್ಲಿ ಬುಕ್ ತರದ್ ನೋಡಿಲ್ಲ ಅವ. ಹಂಗೆ ಇಟ್ಕೊಂಡ್ಬಿಟ್ರೆ ಸಾಕು, ಹಂಗೆ ಪೆನ್ ಬರ್ಕೊಂಡು ಹೋಗ್ತಾ ಇರ್ತದೆ. ದ ಮೋಸ್ಟ್ ಥಿಂಗ್, ದ ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ಯು ಮಸ್ಟ್ ಡೂ, ನೀವೇನ್ ಮಾಡಬೇಕು? ಅವತ್ತಿಂದ ಅವತ್ತು ಮುಗಿಸ್ಬೇಕು. ಸೊ ದಾನಿಯೇಲನ ಜೀವಿತದಲ್ಲಿ ಅಕ್ರಮವಾಗಲಿ ಆಲಸ್ಯವಾಗಲಿರಲಿಲ್ಲ. ಸೊ ಅದರಿಂದ ಅವನಲ್ಲಿ ತಪ್ಪು ಹುಡುಕುವಂತ ಯಾವ ಸಂದರ್ಭಗಳು ಸಿಕ್ಕಲಿಲ್ಲ ಅವರಿಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ತಂದೆ ತಾಯಿಗಳೇ,
ಸೊ ನಿಮ್ಮ ಮಕ್ಕಳ ಮನಸ್ಸಿಗೆ ಈ ಮೂಢನಂಬಿಕೆಯನ್ನ ತಳ್ಳಬೇಡ್ರಿ. ಈ ಪೆನ್ ಇಟ್ಕೊಂಡ್ಬಿಟ್ರೆ ಪಾಸ್ ಆಗ್ತಾನೆ ಅಂತ ಆ ಮೂಢನಂಬಿಕೆ ತಳ್ಳಬೇಡ್ರಿ. ಸೊ ನಾಳೆ ದೊಡ್ಡವರಾದ್ಮೇಲೆ ಇವ್ರು ದೇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಬಿ ಕೇರ್ಫುಲ್. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ನಾಲೆಡ್ಜ್. ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಟೀಚ್ ಯುವರ್ ಚಿಲ್ಡ್ರನ್ ಇನ್ ದ ವೇ ದೇ ಶುಡ್ ವಾಕ್. ಸೊ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನ ಶಿಕ್ಷಿಸ್ರಿ, ಸಾಕಿ ಸಲಹ್ರಿ. ಮೂರು ವಿಚಾರ ಐ ವಾಂಟ್ ಟು ಬ್ರಿಂಗ್. ಸೊ ಒಂದು ಸೊಲೊಮೋನನ ಒಂದು ಪ್ರಾರ್ಥನೆ. 1 ವರ್ಷಗಳು 3ನೇ ಅಧ್ಯಾಯ ಅದರ 3ರಿಂದ ಕೆಲವು ವಾಕ್ಯ. ಅಲ್ಲಿ ಸೊಲೊಮೋನನು ದೇವರೊಟ್ಟಿಗೆ ಮಾಡಿದಂಥ ಒಂದು ಪ್ರಾರ್ಥನೆ. 8ನೇ ವಾಕ್ಯ 7 8 ವಾಕ್ಯ 7, 8, 9. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. 30 ವಯಸ್ಸು ಹುಡುಗ ಅವನು, ಚಿಕ್ಕ ಹುಡುಗ ಏನಲ್ಲ. ಸೊ ವೆನ್ ಹಿ ಬಿಕಮ್ ಕಿಂಗ್ ಇಸ್ 30 years old. ಇಲ್ಲಿ ಅವರ ಪ್ರಾರ್ಥನೆ. ಸೊ ಐ ಆಮ್ ಸ್ಮಾಲ್, ನಾನು ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನೋಡಿ, ಹುಟ್ಟದಾಗಲೇ ಅರಮನೆ ಹುಟ್ಟಿರುವಂತ ವ್ಯಕ್ತಿ. ರಾಜನವಾಗ ರಾಜ ಆಗ್ತಾನೆ, ಅದು ವಾಡಿಕೆ. ಆದರೆ ಸೊಲೊಮೋನನ ಪ್ರಾರ್ಥನೆ ನೋಡ್ರಿ, ನಾನು ವ್ಯವಹಾರ ಜ್ಞಾನ ಇಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತಹ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಒಬ್ಬ ಯವನಸ್ಥನಾಗಿ ತಕ್ಕ ಮಟ್ಟಿಗೆ ಜ್ಞಾನ ವಿವೇಕಗಳು ಸೊಲೊಮೋನನಿಗೆ ಇದೆ. ಈಸ್ ನಾಟ್ ಅ ಮ್ಯಾಡ್, ಹುಚ್ಚ ಅಲ್ಲ ಅವನು. ಆದರೆ ದೇವರು ಅವನಿಗೆ ಒಂದು ದೌತ್ಯವನ್ನ ಕೊಟ್ಟ. ಸೊ ದೌತ್ಯ ಎನ್ನುವಂಥದ್ದು ಇಸ್ರಾಯೇಲರನ್ನ ಪಾಲಿಸುವಂಥದ್ದು. ಇಸ್ರಾಯೇಲರ ರಾಜನನ್ನಾಗಿ ದೇವರು ಅವನನ್ನ ಮಾರ್ಪಡಿಸ್ತಾ. ಸೊ ಆಗ ಸೊಲೊಮೋನ ಪ್ರಾರ್ಥಿಸುವಂಥದ್ದು, ಐ ನೀಡ್ ಯುವರ್ ವಿಸ್ಡಮ್. ಸೊ ಈ ಜನರನ್ನ ಪಾಲಿಸುವುದಕ್ಕೆ ನನಗೆ ನಿನ್ನ ಜ್ಞಾನ ಬೇಕು. ಕಾರಣ ಸೊಲೊಮೋನ್ಗೆ ಗೊತ್ತಿತ್ತು, ಜ್ಞಾನ ಮೇಲಿಂದ ಬರುವಂಥದ್ದು. ಪುಸ್ತಕಗಳೆಲ್ಲ ಓದೋದ್ರಿಂದ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿ ವಿಲ್ ಗೆಟ್ ಸಮ್ ಇನ್ಫಾರ್ಮೇಶನ್. ಆದರೆ ಜ್ಞಾನ ಪಡ್ಕೊಬೇಕಾದ್ರೆ ಎಲ್ಲಿ ಬರಬೇಕು? ದೇವರಿಂದ ಬರ್ತದೆ. ಯಾರ ಬಳಿಯಲ್ಲಿ ಕೇಳ್ಕೊಬೇಕು? ದೇವರ ಬಳಿಯಲ್ಲಿ ಕೇಳ್ಕೊಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಯೆಹೋವನನ್ನ ಬೇಡಿಕೊಳ್ಳಲಿ, ಯೆಹೋವನು ಅಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡ್ತಾನೆ. ಸೊ ಫಸ್ಟ್ ಥಿಂಗ್, you should ask God. The first place to God. ನಿಮ್ಮ ವಿದ್ಯಾಭ್ಯಾಸದ ಪ್ರಥಮ ಸ್ಥಾನ ದೇವರು ಅಂತ ಹೇಳ್ಬಿಟ್ಟು ನಿಮ್ಮ ನೋಟ್ ಪುಸ್ತಕದ ಮೇಲೆ ವಾಕ್ಯ ಬರೀರಿ ಅಂತ ಅಲ್ಲ. ಕೆಲವು ಬುದ್ಧಿವಂತರಿದ್ದಾರೆ, ಮೇಲುಗಡೆ ವಾಕ್ಯ ಬರೆದಿರ್ತಾರೆ. ಡೋಂಟ್ ಬಿ ಸೋ ಫುಲ್. ದ ಫಸ್ಟ್ ಪ್ರಯಾರಿಟಿ ಇಸ್ ಗಾಡ್. ದಾವೀದ ಹೇಳ್ತಾ ಇದ್ದಾರೆ 20ನೇ ಕೀರ್ತನೆ, ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ. ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ಈಸ್ ಮೈ ರೈಟ್ ಹ್ಯಾಂಡ್, ಐ ವಿಲ್ ನಾಟ್ ಬಿ ಶೇಕನ್. ನಾನು ಎಂದಿಗೂ ಕದಲೋದಿಲ್ಲ. ಪುಟ್ ಗಾಡ್ ಫಸ್ಟ್ ಇನ್ ಯುವರ್ ಡೇ ಟು ಡೇ ಲೈಫ್. ನಿಮ್ಮ ವಿದ್ಯಾಭ್ಯಾಸದಲ್ಲಿ ದೇವರನ್ನ ಪ್ರಥಮ ಸ್ಥಾನ ಇಡ್ರಿ. ಅರ್ಥ, ಬಿ ಸೆಟ್ ಅಪಾರ್ಟ್ ಫ್ರಮ್ ದಿಸ್ ವರ್ಡ್ಲಿ ಡಿಸೈರ್. ಲೌಕಿಕವಾದ ಆಶಾ ಪಾಶಗಳಿಂದ ನೀವು ನಿಮ್ಮನ್ನೇ ಪ್ರತ್ಯೇಕಿಸಿಕೊಳ್ಳ್ರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಯು ಕೆನಾಟ್ ಸಿಟ್ ವೇರ್ ಎವರ್ ಯು ವಾಂಟ್. ಎಲ್ಲಿ ಬೇಕಾದರೂ ಕೂರಕ್ಕೆ, ಎಲ್ಲಿ ಬೇಕಾದರೂ ಹೋಗೋದಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ. ಬಿಕಾಸ್ ಯು ಆರ್ ಅ ಚೈಲ್ಡ್ ಆಫ್ ಗಾಡ್.
ಸೊಲೊಮೋನ ಏನು ಮಾಡ್ದ? ಈ ಪ್ರೇ ಟು ಗಾಡ್, ದೇವರಲ್ಲಿ ಪ್ರಾರ್ಥನೆ ಮಾಡ್ದ. ಅವನು ದೇವರಿಂದ ವಿವೇಕವನ್ನ ಕೇಳ್ಕೊಂಡ. ನನ್ನ ಪ್ರೀತಿಯ ಮಕ್ಕಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, when God has given the opportunity, ಸೊ ದೇವರು ನಿಮಗೆ ಓದುವುದಕ್ಕೆ ಅವಕಾಶವನ್ನ ಕೊಟ್ಟಿರಲಾಗಿ, ಡೋಂಟ್ ಮಿಸ್ಯೂಸ್ ಇಟ್. ಅದನ್ನ ದುರುಪಯೋಗ ಪಡಿಸ್ಕೊಳ್ಬೇಡ್ರಿ, ಸದುಪಯೋಗ ಪಡಿಸ್ಕೊಳ್ರಿ. ಸೊ ಅನೇಕ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಹಳ ದಾಹದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಸಂದರ್ಭಗಳು, ಅವಕಾಶಗಳು ಇಲ್ಲ. ಆದರೆ ದೇವರು ನಿಮಗೆ ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿದ್ದಾನೆ. ಅನೇಕ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಬಯಸ್ತಾ ಇದ್ದಾರೆ, ಆದರೆ ಅನೇಕ ಕಾರಣಗಳಿಂದ ಅವರಿಂದ ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಟ್ ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಸೊಲೊಮೋನ ಅರಸನಾಗಿ ಮಾರ್ಪಟ್ಟಾಗ ದೇವರ ಬಳಿಗೆ ಕೇಳಿದ ವಿವೇಕ ಕೇಳದಲ್ಲ, ಜಸ್ಟ್ ಆಸ್ ಗಾಡ್ ಗಿವ್ ವಿಸ್ಡಮ್, ದೇವರೇ ಜ್ಞಾನವನ್ನ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಬಿಕಾಸ್ ವಿಸ್ಡಮ್ಸ್ ಕಮ್ ಫ್ರಮ್ ಅಬೌವ್. ಜ್ಞಾನ ಮೇಲಿಂದ ಬರುವಂಥದ್ದು. ಯಾಕೋಬ 1:17, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ದೇವರಿಂದ ಬರ್ತದೆ. ನಾನು ಹೇಳುದಲ್ಲ, ದೇವರು ಅಂತ ಹೇಳಿದ್ರೆ ವಾಕ್ಯ ಬಾಯ್ಪಾಠ ಮಾಡೋದಲ್ಲ. ಸೊ ದೇವರು ಅಂತ ಹೇಳಿದ್ರೆ ಭಾನುವಾರ ಆಲಯಕ್ಕೆ ಹೋಗುವಂಥದ್ದಲ್ಲ. ದೇವರು ಅಂತ ಹೇಳಿದ್ರೆ ಸಂಡೇ ಸ್ಕೂಲಲ್ಲಿ ಫಸ್ಟ್ ಬರುವಂಥದ್ದಲ್ಲ. ಮತ್ತೇನು ದೇವರು ಅಂದ್ರೆ ಸೆಟ್ ಅಪಾರ್ಟ್ ಯುವರ್ ಸೆಲ್ಫ್ ಫ್ರಮ್ ದ ವರ್ಡ್ಲಿ ಥಿಂಗ್ಸ್. ಲೌಕಿಕವಾದ ಎಲ್ಲ ಕಾರ್ಯಗಳಿಂದ ನಿಮ್ಮನ್ನು ಬೇರ್ಪಡಿಸಿಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ಬೇರೆ ಮಕ್ಕಳ ಹತ್ರ ಮಾತಾಡಬಾರ್ದು ಅಂತಲ್ಲ, ಪ್ಲೀಸ್. ಬೇರೆ ಮಕ್ಕಳೊಟ್ಟಿಗೆ ಆಟ ಆಡಬಾರ್ದು ಎಂಬುದಲ್ಲ. ಯು ಹ್ಯಾವ್ ಟು, ಬಟ್ ಡೋಂಟ್ ಬಿ ಒನ್ ಅಮಾಂಗ್ ದೆಮ್. ಅವರಲ್ಲಿ ನೀನು ಒಬ್ಬನಾಗಬೇಡ. ಜಸ್ಟ್ ಸೆಟ್ ಅಪಾರ್ಟ್. ಅವ ಬೈತಾನೆ, ನೀನು ಬೈಬೇಡ. ಅವ ಸುಳ್ಳು ಹೇಳ್ತಾನೆ, ನೀನು ಸುಳ್ಳು ಹೇಳ್ಬೇಡ. ಸೆಟ್ ಅಪಾರ್ಟ್. ಫಿಯರಿಂಗ್ ಗಾಡ್ ಮೀನ್ಸ್ ಸೆಟ್ ಅಪಾರ್ಟ್ ಫ್ರಮ್ ದ ವರ್ಲ್ಡ್ಲಿ ಥಿಂಗ್ಸ್. ದೇವರಿಗೆ ಭಯಪಡುವುದು ಅಂದ್ರೆ ಲೌಕಿಕವಾದ ಕಾರ್ಯಗಳಿಂದ ನಿನ್ನನ್ನು ಬೇರ್ಪಡಿಸಿಕೊಳ್ಳುವಂಥದ್ದು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವ ಜನರೇ, ಮಕ್ಕಳೇ, ವಿದ್ಯಾರ್ಥಿಗಳೇ, ಇದು ನಿಮಗಾಗಿ ಇರುವಂತಹ ಸಂದೇಶ. ಸೆಟ್ ಅಪಾರ್ಟ್ ಫ್ರಮ್ ದ ಸೊಸೈಟಿ. ಯು ಮೇ ದ ಓನ್ಲಿ ದ ಒನ್ ಪರ್ಸನ್. ನೀನು ಕ್ರೈಸ್ತನಾಗಿರುವ ಮತ್ತು ನೀನು ಒಬ್ಬಂಟಿಗನಾಗಿರ್ತೀಯ ನಿನ್ನ ಶಾಲೆಯಲ್ಲಿ. ಸೆಟ್ ಅಪಾರ್ಟ್. ಲೆಟ್ ಯುವರ್ ಲೈಫ್ ಸ್ಪೀಕ್ ದ ರಿಯಲ್ ಗಾಸ್ಪಲ್. ನಿನ್ನ ಜೀವಿತ ನಿಜವಾದ ಸುವಾರ್ತೆಯನ್ನ ಸಾರಲಿ. ಈ ಪ್ರೇಡ್, ಸೊಲೊಮೋನ್ ಪ್ರೇಡ್. ಸೊಲೊಮೋನ್ ಏನ್ ಮಾಡ್ದ? ಪ್ರಾರ್ಥನೆ ಮಾಡ್ದ. ಪ್ರೇಯರ್ ಎರಡನೇದು 1 ಯೋಹಾನ 5:20 5ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು. 1 ಯೋಹಾನ 5:13-21 ವಾಕ್ಯದಲ್ಲಿ ಅಲ್ಲಿ ಯೋಹಾನನು ಹೇಳುವಂಥದ್ದು. ಪ್ರತ್ಯೇಕವಾಗಿ 20ನೇ ವಾಕ್ಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ದ ವಿಸ್ಡಮ್. ಸೊ ದೇವರು ನಮಗೆ ವಿವೇಕವನ್ನ ಕೊಟ್ಟಿರುವಂಥದ್ದು ಸತ್ಯ ದೇವರನ್ನ ಕಂಡುಕೊಳ್ಳುವಂಥದ್ದ. ಹದಿನಾಲ್ಕನೇ ಕೀರ್ತನೆ ನಾವು ನೋಡಿದ್ವಿ. 14ನೇ ಕೀರ್ತನೆಯಲ್ಲಿ ನಾವು ನೋಡಿರುವಂಥದ್ದೇನು? ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ನೋಡ್ತಾ ಇದ್ದಾನೆ.
ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತ ಬುದ್ಧಿವಂತರು. ಯಾರು ಬುದ್ಧಿವಂತರು? ಇಲ್ಲಿ ಯೋಹಾನನು ಬರೆದಿರುವಂಥದ್ದು ಏನು? ಇಲ್ಲಿ ಯೋಹಾನನು ಬರೆದಿರುವಂಥದ್ದು ದೇವರ ಮಗನು ಬಂದು, ಅದು ಯೇಸು ಕ್ರಿಸ್ತನು ಬಂದು ನಾವು ಸತ್ಯವಾಗಿರುವ ಆತನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ, ಜ್ಞಾನ. You should know the true God. You already knew that. ಸೊ ನಿನಗೆ ಸತ್ಯವಾದ ದೇವರು ಗೊತ್ತು. ಸೊ ಹೀಗಿರಲಾಗಿ ಆ ಸತ್ಯವೇದ ದೇವರ ಮಾರ್ಗದಲ್ಲಿ ನೀನು ನಡೆಯುವಂತವನಾಗಿರಬೇಕು. ಅದು ಬಿಟ್ಟು ಒಂದು ಗಾದೆ ಇದೆ, ಹಾವು ತಿನ್ನುವಂತ ಊರಿಗೆ ಹೋದ್ರೆ ಅದರ ಮಧ್ಯಭಾಗವನ್ನು ತಿನ್ನುವಂತ. ಯು ಕೆನಾಟ್. ಸೊ ನಿನ್ನಿಷ್ಟದ ಪ್ರಕಾರವಾಗಿ ಬದುಕೋಕ್ಕಾಗಲ್ಲ. ಇಫ್ ಯು ಆರ್ ಎ ಚೈಲ್ಡ್ ಆಫ್ ರಿಯಲ್ ಚೈಲ್ಡ್ ಆಫ್ ಗಾಡ್, ನೀನು ನಿಜವಾದ ದೇವರ ಮಗನಾಗಿದ್ರೆ ಮಗಳಾಗಿದ್ರೆ, ಸೊ ಯುವರ್ ಲೈಫ್ ಶುಡ್ ಬಿ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅನುಸಾರವಾಗಿರಬೇಕು. ನೋಡಿ, ಇಲ್ಲಿ ದೇವರು ಬುದ್ಧಿವಂತರನ್ನ ಹುಡುಕ್ತಾ ಇದ್ದಾನೆ. ಯಾವ ಬುದ್ಧಿವಂತರನ್ನ ಹುಡುಕ್ತಾ ಇದ್ದಾನೆ? ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತ ಬುದ್ಧಿವಂತರು. ಇಲ್ಲಿ ಯೇಸು ಕ್ರಿಸ್ತನು ಸತ್ಯವಾಗಿರುವ ದೇವರನ್ನು ಅರಿತುಕೊಳ್ಳುವಂತ ವಿವೇಕವನ್ನು ನಮಗೆ ಕೊಟ್ಟಿದ್ದಾನೆ. ಈ ವಿವೇಕವನ್ನು ಪಡೆದುಕೊಂಡಿರುವ ನಾವುಗಳು ಸತ್ಯದೇವರನ್ನ ಹುಡುಕುವಂತವರಾಗಿದ್ದೇವ? ಒಮ್ಮೆ ಯೋಚನೆ ಮಾಡಿ ನೋಡಿ. ಪ್ರೀತಿಯ ದೇವ್ ಜನರೇ, ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳೇ, ನಿಮ್ಮ ವಿದ್ಯಾಭ್ಯಾಸ ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ ಯು ಶುಡ್ ಫಾಲೋ ಸರ್ಟನ್ ಥಿಂಗ್ಸ್ ಇನ್ ಯುವರ್ ಡೇ ಟು ಡೇ ಲೈಫ್. ನೀವು ಕೆಲವು ಕಾರ್ಯಗಳನ್ನು ನಿಮ್ಮ ದೈನಂದಿನ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳಬೇಕು. ಸೊ ಅದೇ ರೀತಿಯಲ್ಲಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ನೋಡಿ, 70 ಮಂದಿಯನ್ನು ಯೇಸು ಸ್ವಾಮಿ ಆರಿಸ್ಕೊಂಡು ಇಬ್ಬಿಬ್ಬರಾಗಿ ಏನು ಮಾಡಿದ್ರು, ಒಂದೊಂದು ಗ್ರಾಮಗಳಿಗೆ ಕಳಿಸ್ಕೊಟ್ರು. ಅವರು ಹೋಗ್ಬಿಟ್ಟು ಬಂದು ಬಹಳ ಸಂತೋಷವಾಗಿ ತಮ್ಮ ರಿಪೋರ್ಟನ್ನು ಹೇಳಿದ್ರು. ಏನು ಸ್ವಾಮಿ, ದೆವ್ವಗಳು ನಿನ್ನ ಹೆಸರನ್ನು ಹೇಳಿ ನಮಗೆ ಕೇಳಿ ಅಧೀನರಾದವು. ಆಗ ಯೇಸು ಸ್ವಾಮಿ ಹೇಳುವಂಥದ್ದು, ಪ್ರಾರ್ಥಿಸಿದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದಿ ಎಂದು ನಿನ್ನನ್ನು ಕೊಂಡಾಡ್ತೇನೆ. ನೋಡಿ, ಇಲ್ಲಿ ಗಾಡ್ ರಿವೀಲ್ಡ್ ಹಿಸ್ ವಿಸ್ಡಮ್ ಟು ಲೀಸ್ಟ್. ಸಮಾಜದಲ್ಲಿ ಅತ್ಯಂತ ಕನಿಷ್ಠರಾದಂತಹ ನಮಗೆ ದೇವರು ತನ್ನ ವಿವೇಕವನ್ನ ದಯಪಾಲಿಸಿಕೊಟ್ಟಿದ್ದಾನೆ, ತೋರ್ಪಡಿಸಿಕೊಟ್ಟಿದ್ದಾನೆ. ಸೊ ಹೀಗಿರಲಾಗಿ ನಾವೇನ್ ಮಾಡಬೇಕು? ದೇವರನ್ನ ಪೂಜ್ಯ ಭಾವದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ದ ಫಿಯರ್ ಮೀನ್ಸ್ ನಾಟ್ ಎ ಟೆರರ್. ಭಯಂಕರವಾದ ಭಯದಿಂದ ನೋಡುವಂಥದ್ದಲ್ಲ. ದ ಫಿಯರ್ ಆಫ್ ಗಾಡ್ ಮೀನ್ಸ್ ನಮಗೆ ದೇವರಿಗೆ ಪೂಜ್ಯವಾದ ಭಾವ, ದೇವರ ಘನತೆಗೆ ತಕ್ಕ ಹೆಸರಿಗೆ ತಕ್ಕ ಗೌರವ, ದೇವರ ಆಳ್ವಿಕೆಗೆ ಒಳಪಡುವಂತಹ ಮನೋಭಾವ. ಸೊ ಈ ಮನೋಭಾವದಲ್ಲಿ ಇದ್ದುಕೊಂಡವರಾಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸುವಂತವರಾದ್ರೆ 100ಕ್ಕೆ 100ರಷ್ಟು ಪ್ರತಿಫಲವನ್ನ ಹೊಂದಿಕೊಳ್ಳುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ ಪ್ರಿಯರೇ. ಆದ್ರೆ ನಾವು ಅಡ್ಡದಾರಿ ಹಿಡಿತೀವಿ. ನಾವು ಅಡ್ಡದಾರಿ ಹಿಡಿಯುವಂಥದ್ದು ಏನು? ಅಡ್ಡದಾರಿ ಏನು? ಪ್ರಾರ್ಥಿಸಿದಂತಹ ಬ್ಯಾಗನ್ನು ತೆಗೆದುಕೊಳ್ಳುವಂಥದ್ದು, ಪ್ರಾರ್ಥಿಸಿದಂತಹ ಪೆನ್ನನ್ನು ತೆಗೆದುಕೊಂಡು ಹೋಗುವಂಥದ್ದು, ಇವೆಲ್ಲ ಅಡ್ಡದಾರಿ. ಮಾಡಬೇಕಾದದನ್ನು ಮಾಡದೆ, ಓದಬೇಕಾದದನ್ನು ಓದದೆ, ಊರೆಲ್ಲ ಸುತ್ತಿ ಪರೀಕ್ಷಾ ಸಂದರ್ಭದಲ್ಲಿ ಪ್ರಾರ್ಥಿಸಿದಂತಹ ಪೆನ್ನು, ಅದೇ ಹೇಳಿದ್ರಲ್ಲ 10 ರೂಪಾಯಿ ಪೆನ್ನು ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರೆ, 1000 ರೂಪಾಯಿ ಕೊಟ್ಟಿಸ್ಕೊಂತಾರೆ. ಸುಮ್ಮನೆ ವೇಸ್ಟ್ ಆಯ್ತಾ 1000 ರೂಪಾಯಿ? ಅದು ಒಂದು ಪೆನ್ ಸಾಕಾಗುತ್ತಾ?
ಒಂದು ಪರೀಕ್ಷೆ ಬರೀಬೇಕಾದ್ರೆ ಇಲ್ಲ ಅಂದ್ರೆ 2 ಪೆನ್ 3 ಪೆನ್ ಇಸ್ಕೊಬೇಕು. 3,000 ರೂಪಾಯಿ ಡಮಾರ್. ಆ 3,000 ರೂಪಾಯಿ ಇದ್ರೆ ಎಷ್ಟು ಬಿರಿಯಾನಿ ತಿನ್ಬೋದಾಗಿತ್ತು. ಯಾರಿಗೋ ಉತ್ತರ ಕೊಟ್ರಿ ಹೋಗ್ಬಿಟ್ಟು. ಅವನಿಗೆ ಖುಷಿ ಅವ್ರಿಗೆ, ಯಾಕಂದ್ರೆ ಅವನಿಗೆ ಖರ್ಚಾಗಿದ್ದು ಬರೀ 30 ರೂಪಾಯಿ, ಸಿಕ್ಕಿದ್ದು 3,000. ಡೋಂಟ್ ಬಿ ಫುಲ್, ಮೂರ್ಖರಾಗಬೇಡ್ರಿ, ಯೋಚನೆ ಮಾಡಿ. ಸೊ ಪ್ರತ್ಯೇಕವಾಗಿ, ವಿಶೇಷವಾಗಿ 10ನೇ ತರಗತಿ ಮತ್ತು ಸೆಕೆಂಡ್ PUC ಓದುವಂಥ ವಿದ್ಯಾರ್ಥಿಗಳೇ, ಯು ಹ್ಯಾವ್ ಟು ಗೋ ಸಮ್ ಎಕ್ಸ್ಟ್ರಾ ಮೈಲ್. ನೀವು ಕೆಲವು ಎಕ್ಸ್ಟ್ರಾ ಮೈಲ್ ನೀವು ಮಾಡಬೇಕು ಈ ವರ್ಷ. ಸೊ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಮೇಲೆ ಎಕ್ಸ್ ಟ್ವಿಟ್ಟರ್ ಖಾತೆ, ಇದು ಅನೇಕ ಖಾತೆಗಳಿದಾವಲ್ಲ, ಯೂಟ್ಯೂಬು, ಆ ಟ್ಯೂಬು, ಎಲ್ಲ ಟ್ಯೂಬಿನ ಮಾಡ್ಬಿಟ್ಟು ಬ್ಲಾಕ್ ಮಾಡಿಬಿಡಿ. ಒಂದು ವರ್ಷಕ್ಕೆ ಬ್ಲಾಕ್ ಮಾಡಿ. ಸ್ಟಡಿ ಚೆನ್ನಾಗಿ ಓದಿ. ಇದನ್ನ ನೀವು ಮಾಡಿದ್ರೆ ಸಾಕು. ಏನು ಮಾಡಬೇಕು, ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಕ್ಸ್ ಅಕೌಂಟು, ವೈ ಅಕೌಂಟು, ಇನ್ನು ಯಾವುದೋ ಅಕೌಂಟ್ಗಳಿದಾವಲ್ಲ, ಆಮೇಲೆ ಅನ್ವಾಂಟೆಡ್ ಗ್ರೂಪ್ಸ್ಗಳು, ವಾಟ್ಸಪ್ ಗ್ರೂಪ್ಸ್ಗಳು ಎಲ್ಲ ತಟಸ್ಥ ಮಾಡಿಬಿಡಿ. ಇನ್ ಅದರ್ ವರ್ಡ್, ಥ್ರೋ ಇಟ್ ಔಟ್ ಯುವರ್ ಮೊಬೈಲ್. ನಿಮ್ಮ ಮೊಬೈಲನ್ನು ಎಲ್ಲರ ಮೂಲೆಗೆ ಎಸ್ತು ಬಿಡ್ರಿ. ಶಾಲೆಗಳಲ್ಲಿ ನಿಮ್ಮ ತಂದೆ ತಾಯಿಗಳ ನಂಬರ್ ಕೊಡಿ, ಸಾಕು. ಆ ಒಂದು ಎಕ್ಸ್ಟ್ರಾ ಮೈಲ್ ನೀವು ಪ್ರಯಾಣ ಮಾಡೋದಾದ್ರೆ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ನೋಡಿ, ಕೈ ಕೆಸರಾದ್ರೆ ಬಾಯಿ ಮೊಸರು. ನೋಡಿ, ಈ ವರ್ಷದ SSLC ರಿಸಲ್ಟ್ ತೆಗೆದುಕೊಳ್ಳ್ರಿ. ಎಲ್ಲ ಮಧ್ಯಮ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳು, ಆಟೋ ಡ್ರೈವರ್ ಮಗಳು, ಲಾರಿ ಡ್ರೈವರ್ ಮಗಳು, 100ಕ್ಕೆ 100%. ಅವ್ರು ಹೇಳಿದಂಥದ್ದೇನು ಗೊತ್ತಾ, ನಾವು ಪುಸ್ತಕವನ್ನು ಓದಿದ್ವಿ, ನಾವು ಪ್ರತಿಯೊಂದು ಪಾಠವನ್ನ ಓದಿದ್ವಿ. ಯಾರು ಅಲ್ಲಿ ಸ್ತೋತ್ರ ಹೇಳಕ್ ಹೋಗಿಲ್ಲ, ಯಾರು ಬಂದಿಲ್ಲ ಫಸ್ಟ್ ರ್ಯಾಂಕು ಅಲ್ಲಿ ಸ್ತೋತ್ರ ಹೇಳೋರು. ಕೈ ಕೆಸರಾದ್ರೆ ಬಾಯಿ ಮೊಸರು. ಅಲ್ಲಿ ಸ್ತೋತ್ರ ಹೇಳೋದ್ರಿಂದ, ಪ್ರಾರ್ಥಿಸಿದಂಥ ಪೆನ್ನು ತಗೊಂಡು ಎಕ್ಸಾಮ್ ಹೋಗೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಕೈ ಕೆಸರಾಗಬೇಕು, ಕಷ್ಟಪಟ್ಟು ಓದಬೇಕು. ಕಮ್ ಟು ದ ರಿಯಾಲಿಟಿ. ಆ ಒಂದು ಮಾಯಾ ಲೋಕದಿಂದ ಹೊರಗೆ ಬನ್ರಿ. ಇವತ್ತು ಕ್ರೈಸ್ತರು ಮಾಯಾ ಲೋಕದಲ್ಲಿದ್ದಾರೆ. ಕಮ್ ಔಟ್ ಫ್ರಮ್ ಬಿ ದ ರಿಯಾಲಿಟಿ. ವಾಸ್ತವ ಲೋಕಕ್ಕೆ ಬನ್ರಿ. ನೋಡಿ, ಸಾಗರ ಕಾಲದಲ್ಲಿ ಬರಗಾಲ ಬಂದಾಗ ದೇವರು ಹೇಳಿದ್ರು, ಬಿತ್ತನೆ ಮಾಡು. ಯಾವ ಫಿಲಿಸ್ತೀನ ಬಿತ್ತನೆ ಮಾಡಿಲ್ಲ, ಯಾಕಂದ್ರೆ ಬರಗಾಲ. ಆದರೆ ದೇವರ ಮಾತಿಗೆ ವಿಧೇಯನಾಗಿ ಇಸಾಕ ಬಿತ್ತನೆ ಮಾಡ್ದ, 100ರಷ್ಟು ಫಲವನ್ನ ಕೊಯ್ದ. ಈ ವರ್ಷ ನೀವು ಲೌಕಿಕವಾದ ಎಲ್ಲವನ್ನ ಬದಿಗೊತ್ತಿ, ಸೊ ನಿಮ್ಮನ್ನೇ ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಿ, ಅಂದಂದಿನ ಪಾಠವನ್ನ, ಅಂದಂದಿನ ಕಾರ್ಯಗಳನ್ನು ನೀವು ಮಾಡೋದಾದ್ರೆ 100ಕ್ಕೆ 100ರಷ್ಟು ಪ್ರತಿಫಲವನ್ನ ನೀವು ಹೊಂದಿಕೊಳ್ಳುವಂಥದ್ದಲ್ಲಿ ಯಾವ ಸಂಶಯ ಇಲ್ಲ. ಬಟ್ ಒಂದು ವಿಚಾರ ಹೇಳ್ತೇನೆ ಪ್ರಿಯರೇ, ಪ್ರತ್ಯೇಕವಾಗಿ ದೇವರ ಮಕ್ಕಳೇ, ವಿದ್ಯಾರ್ಥಿಗಳೇ, ಅನೇಕ ಮಕ್ಕಳಿಗೆ ಸಿಕ್ಕದೇ ಇರುವಂತ ಅವಕಾಶವನ್ನು ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಡೋಂಟ್ ಮಿಸ್ಯೂಸ್ ಇಟ್. ಅನೇಕ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಅನೇಕ ಮಕ್ಕಳಿಗೆ ಶಾರೀರಿಕವಾದ ರೋಗಗಳು. ದೇವರು ನಿಮಗೆ ಆರೋಗ್ಯ ಕೊಟ್ಟಿದ್ದಾನೆ. ಅನೇಕ ಕುಟುಂಬದಲ್ಲಿ ಕಡು ಬಡತನ. ದೇವರು ತಕ್ಕ ಮಟ್ಟಿಗೆ ನಿಮಗೆ ಆರ್ಥಿಕವಾದಂತಹ ಅದನ್ನು ಕೊಟ್ಟಿದ್ದಾನೆ. ಅನೇಕ ಕುಟುಂಬದಲ್ಲಿ ಆಹಾರ ಇಲ್ಲ.
ಸೊ ದೇವರು ತಕ್ಕ ಮಟ್ಟಿಗೆ ನಿಮಗೆ ಆಹಾರ ಕೊಟ್ಟಿದ್ದಾನೆ. ಇನ್ನೇನು ಬೇಕು ನಿಮಗೆ? ವಾಟ್ ಮೋರ್ ಯು ನೀಡ್? ದೇವರು ಕೊಟ್ಟಿರುವಂಥದ್ದನ್ನ ಉಪಯೋಗ ಮಾಡ್ರಿ. ನೋಡಿ, ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಯಾವ ಸಂಬಂಧ ಇಲ್ಲ, ಆದ್ರೆ ಅದನ್ನ ಸಂಬಂಧಪಡಿಸಿ ಹೇಳ್ತೀನಿ. ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು. 5 ತಲಾಂತು ಸಿಕ್ಕಿರೋ ವ್ಯಾಪಾರ ಮಾಡ್ದ, 2 ತಲಾಂತು ಸಿಕ್ಕಿರೋ ವ್ಯಾಪಾರ ಮಾಡ್ದ, 1 ತಲಾಂತು ಸಿಕ್ಕಿರೋನು ಗುಂಡಿಯಲ್ಲಿ ಮುಚ್ಚಾಕದ. ಡೋಂಟ್ ಬಿ ಲೈಕ್ ದಟ್. ದೇವರು ನಿಮಗೆ ಕೊಟ್ಟಿರುವಂಥ ಅವಕಾಶವನ್ನ ಗುಂಡಿಯಲ್ಲೇ ಮುಚ್ಚಬೇಡ್ರಿ. ಆಮೇಲೆ ಪರೀಕ್ಷೆ ದಿನ ಕೆರೆಯಕ್ಕೆ ಹೋದ್ರೆ ಏನು ಇರಲ್ಲ ಅಲ್ಲಿ. ಪರೀಕ್ಷೆ ದಿನ ಏನಾದ್ರೂ ಬರಿಬೇಕಾದ್ರೆ ಮಂಡೆ ಒಳಗೆ ಏನಾದ್ರು ತುಂಬಿಸ್ಕೊಳ್ಳಿ 1 ವರ್ಷ ಕುತ್ಕೊಂಡು. ಡೋಂಟ್ ಮಿಸ್ಯೂಸ್ ದ ಆಪರ್ಚುನಿಟಿ. ದೇವರು ಕೊಟ್ಟಿರುವಂತ ಅವಕಾಶವನ್ನ ವ್ಯರ್ಥಪಡಿಸ್ಕೊಳ್ಬೇಡ್ರಿ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಬ್ರಯಾನ್ ಟ್ರಸಿ ಅವರು ಹೇಳಿರುವಂತಹ ಒಂದು ಕೊಟೇಶನ್, ಕಂಟಿನ್ಯೂಸ್ ಲರ್ನಿಂಗ್ ಇಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್. ನೋಡಿ, ಕಂಟಿನ್ಯೂಸ್ ಲರ್ನಿಂಗ್ ಇಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಸಕ್ಸಸ್. ಸೊ ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನ ಕಾಣಬೇಕಾದ್ರೆ ಕನಿಷ್ಠವಾಗಿ ನಿಲ್ಬೇಕು, ನಿರಂತರವಾದ ಕಲಿಕೆ ಇರಬೇಕು. ಕಂಟಿನ್ಯೂಸ್ ಲರ್ನಿಂಗ್. ಪರೀಕ್ಷೆ ಸಂದರ್ಭದಲ್ಲಿ ಓದೋದಂಥದ್ದಲ್ಲ. ಫ್ರಮ್ ಟುಮಾರೋ ಆನ್ವರ್ಡ್ಸ್, ನಾಳೆಯಿಂದ ನಿಮ್ಮ ಶಾಲೆ ಪ್ರಾರಂಭ ಆಗ್ತಾ ಇದೆ. ಫ್ರಮ್ ಟುಮಾರೋ ಆನ್ವರ್ಡ್ಸ್ ಸ್ಟಾರ್ಟ್ ಟು ರೀಡ್, ಸ್ಟಡಿ. ನಾಳೆ ಮಾಡುವಂಥದ್ದು ನಾಳೆ ರಾತ್ರಿಯೊಳಗೆ ಮುಗಿಸ್ಬೇಕು. ಡೋಂಟ್ ಕೀಪ್ ಇಟ್ ಫಾರ್ ಟುಮಾರೋ, ಡೋಂಟ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ವೀಕ್, ಡೋಂಟ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ಮಂತ್. ನಿರಂತರವಾದ ಕಲಿಕೆ, ನಿರಂತರವಾದ ಕಲಿಕೆ ಯಶಸ್ಸಿನ ಮುನ್ನುಡಿಯಾಗಿದೆ. ಸೊ ದೇವರು ನಿಮಗೆ ಈ ವರ್ಷ ಒಳ್ಳೆಯ ಫಲಿತಾಂಶವನ್ನ ಕೊಡೋದಕ್ಕೆ ಗಾಡ್ ಇಸ್ ರೆಡಿ. ಬಟ್ ಓನ್ಲಿ ಥಿಂಗ್ ಇಸ್ ವಿ ಶುಡ್ ಡೂ. ಒಳ್ಳೆ ಮಳೆ ಬರ್ತಾ ಇರ್ತದೆ, ಜೋರು ಮಳೆ, ಆದರೆ ಕೊಡ ತಗೊಂಡೋಗ್ಬಿಟ್ಟು ತಿರುಗಿಸಿಟ್ರೆ ಏನಾಗುತ್ತೆ? ಬರುವಂಥ ಮಳೆ ನೀರು ಕೊಡದ ಮೇಲೆ ಬಡಿದು ಚೆಲ್ಲಾಪಿಲಿ ಆಗ್ಬಿಡ್ತದೆ. ಆದರೆ ಅದ ಬಾಯಿಯನ್ನು ಓಪನ್ ಮಾಡಿ ಇಟ್ಟರೆ ಆ ಕೊಡ ತುಂಬುತ್ತೆ. ಸೊ 2025-26 ಅಧ್ಯಯನ ವರ್ಷ ಸೊ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂಥ ವರ್ಷವಾಗಿರಲಿ. ಸೊ ಅದಕ್ಕೆ ನೀವೇನು ಮಾಡಬೇಕು? ಸೊ ನಿಮ್ಮನ್ನು ನೀವು ತಯಾರು ಮಾಡಬೇಕು. ಪ್ರಸಂಗ ಕೇಳೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ವಾಕ್ಯ ಧ್ಯಾನ ಮಾಡೋದ್ರಿಂದ, ವಾಕ್ಯವನ್ನು ಬಾಯ್ಪಾಠ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಯು ಸ್ಟಡಿ. ಓದಿ, ದೇವರ ವಾಕ್ಯ ಓದಿ, ಬಾಯ್ಪಾಠ ಮಾಡ್ತೀರಾ ಮಾಡಿ, ಧ್ಯಾನ ಮಾಡ್ತೀರಾ ಮಾಡಿ, ಆವಾಗ ಪ್ರತಿಫಲ ಸಿಗುತ್ತೆ. ಓದದೆ ಇವೆಲ್ಲ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಸೊ ಕೈ ಕೆಸಾದರೆ ಮಾತ್ರ ಬಾಯಿ ಮುಸುರು. ಸೊ ಈ ವಿಚಾರದಲ್ಲಿ ದೇವರು ಬಹಳ ಸ್ಟ್ರಿಕ್ಟು ದೇವರು. ಸೊ ಇವನು ಕ್ರೈಸ್ತ, ಅದಕ್ಕೆ ಇವನಿಗೆ ಗ್ರೇಸ್ ಮಾರ್ಕ್ ಕೊಡ್ಲಿಂದ ದೇವರು ಯಾವತ್ತೂ ಯೋಚನೆ ಮಾಡಲ್ಲ. ಬಿಕಾಸ್ ಈಸ್ ಅ ಗಾಡ್ ಆಫ್ ಆಲ್ ಕ್ರಿಯೇಷನ್. ಯೇಸು ಸ್ವಾಮಿ ಅನ್ನುವಂಥದ್ದು ನಮ್ಮ ಮಾತ್ರ ದೇವರಲ್ಲ, ಸರ್ವ ಸೃಷ್ಟಿಗ ದೇವರು. ಸೊ ಯಾರು ಕಷ್ಟಪಡ್ತಾರೆ ಅವರಿಗೆ ಪ್ರತಿಫಲವನ್ನ ದೇವರು ಕೊಡ್ತಾರೆ ಅಷ್ಟೇ. ಸೊ ನೀವು ಸತ್ಯ ದೇವರನ್ನ ಕಂಡುಕೊಂಡಿರಲಾಗಿ ದೇವರಿಗೆ ಸಲ್ಲತಕ್ಕ ಗೌರವವನ್ನು ಕೊಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರೆ ಸೊ ನಿಮಗೂ ಪ್ರತಿಫಲ ನಿಶ್ಚಿತ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ ಸರ್ವಶಕ್ತನಾದ ದೇವರೇ, ಮತ್ತು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕರ್ತನೆ, ಹೊಸ ಅಧ್ಯಯನ ವರ್ಷವನ್ನು ಪ್ರಾರಂಭಿಸುವಂಥ ಎಲ್ಲ ಪ್ರೀತಿಯ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಸೊ ಎಲ್ಲ ಮಕ್ಕಳನ್ನ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನಾಡಿನಿಂದ ಕರ್ತನೆ ಅವರು ತಮ್ಮ ವಿದ್ಯಾಭ್ಯಾಸವನ್ನ, ಅಧ್ಯಯನವನ್ನ, ವಿದ್ಯಾರ್ಜನೆಯನ್ನು ಪ್ರಾರಂಭ ಮಾಡುವಾಗ ವಿಶೇಷವಾದಂಥ ನಿನ್ನ ಕೃಪೆಯನ್ನು ಅವರಿಗೆ ಕೊಡು. ಪ್ರತ್ಯೇಕವಾಗಿ ಕಲಿಯುವಂತಹ ಒಂದು ಮನೋಭಾವವನ್ನು ಅವರಿಗೆ ಕೊಟ್ಟು ಅವರನ್ನು ಮುನ್ನಡೆಸಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ವರ್ಷ ಮಕ್ಕಳ ಜೀವಿತದಲ್ಲಿ ಒಂದು ಅತ್ಯಂತ
ಸಂತೋಷದ ವರ್ಷವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು, ಜಾತಿ, ಮತ, ಭಾಷೆ ವ್ಯತ್ಯಾಸವಿಲ್ಲದ ಎಲ್ಲ ವಿದ್ಯಾರ್ಥಿಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಕರ್ತನೆ, ಯಾವ ರೋಗ ರುಜಿನಗಳು ಬರದಂತೆ, ಯಾವ ವಿಧವಾದ ಪ್ರಯಾಸಗಳು ಬರದಂತೆ, ಯಾವ ವಿಧವಾದ ಅಪಾಯಗಳು ಬರದಂತೆ ಪ್ರತಿ ಮಕ್ಕಳನ್ನು ಕಾಪಾಡಪ್ಪ ಸ್ವಾಮಿ. ಕರ್ತನೆ, ಪ್ರತಿ ವರ್ಷ ಅನೇಕ ಮಕ್ಕಳು ಕರ್ತನೆ ನಾನಾ ಕಾರಣದಿಂದ ಕರ್ತನೆ ತಮ್ಮ ಜೀವಿತವನ್ನು ಕಳ್ಕೊಳ್ತಾ ಇದ್ದಾರಪ್ಪ ಸ್ವಾಮಿ. ಕರ್ತನೆ, ಈ 2025-26 ಅಧ್ಯಯನ ವರ್ಷ ಪ್ರತಿ ಮಕ್ಕಳು ಕರ್ತನೆ ನಿನ್ನ ಒಂದು ಸಂರಕ್ಷಣೆಯಲ್ಲಿ ಅವರು ಆಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಮಕ್ಕಳನ್ನು ತುಂಬಿಸು. ಪ್ರತ್ಯೇಕವಾಗಿ ತಂದೆ ತಾಯಿಗಳಿಗಾಗಿ ಸ್ತೋತ್ರಪ್ಪ. ಅವರಿಗೆ ಬೇಕಾದಂಥ ಜ್ಞಾನವನ್ನು ಕೊಡು, ಅವರಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಕರ್ತನೆ ಮಾರ್ಗದರ್ಶನದಲ್ಲಿ ಬೆಳೆಸುವುದಕ್ಕೆ ಕೃಪೆಯನ್ನು ಅವರಿಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಕರ್ತನೆ, ಸಭೆಗಾಗಿ ಸ್ತೋತ್ರ, ಅಲ್ಲಿ ಸೇವೆ ಮಾಡುವ ನಿಮ್ಮ ಸೇವಕರಿಗಾಗಿ ಸ್ತೋತ್ರ, ಅವರಿಗೂ ಬೇಕಾದಂಥ ಜ್ಞಾನವನ್ನು ಕೊಟ್ಟು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಂತೆ ಕೃಪೆ ಮಾಡಿ. ಈ ಸಂದರ್ಭದಲ್ಲಿ ಕರ್ತನೆ ಮತದಾವರ್ತಿ ಎಲ್ಲವನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವನ್ನು ನೆಲೆಗೊಂಡಿರಲಿ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮತದಾವರ್ತಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತೇವೆ. ಸೊ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಪ್ರಾರ್ಥಿಸಿ, ಪ್ರಯತ್ನಿಸಿ, ಫಲವನ್ನು ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ.